ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಕೊನೆಯ ಒಂದು ಕ್ಷೇತ್ರ ಉಳ್ಕೊಂಡಿದೆ, ಶಿವಮೊಗ್ಗ. 1.8% ಮತದಾನ ಜಾಸ್ತಿ ಆಗಿದೆ. ಕಳೆದ ಸಲ 76.5%, ಈ ಸಲ 78.3%. ಕಾಂಗ್ರೆಸ್ನಿಂದ ಗೀತಾ ಅವರು, ಬಿಜೆಪಿಯಿಂದ ಹಾಲಿ ಸಂಸದ BY ರಾಘವೇಂದ್ರ ಅವರು. ಇಲ್ಲಿ ದಾವಣಗೆರೆಯನ್ನು ಚರ್ಚೆ ಮಾಡುವಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿನಯ್ ಕುಮಾರ್ ಇಂಪ್ಯಾಕ್ಟ್ ಎಷ್ಟು ಅಂತ ಚರ್ಚೆ ಮಾಡಿದ ಹಾಗೆ ಇಲ್ಲಿ ಈಶ್ವರಪ್ಪನವರ ಇಂಪ್ಯಾಕ್ಟ್ ಎಷ್ಟು ಅಂತ ಚರ್ಚೆ ಆಗುತ್ತೆ. ಪ್ರಶಾಂತ್, ಅಜಿತ್, ನನಗನ್ಸುತ್ತೆ ನೋಡಿ, ಭಾಳಷ್ಟು ಮಕ್ಕಳು ತಂದೆ ತುಂಬ ಜನಪ್ರಿಯರಿದ್ದರೆ ಅವರ ನೆರಳಿನಿಂದ ಆಚೆಗೆ ಬರಲ್ಲ. ಕರೆಕ್ಟ್. ಆದರೆ ಕ್ರೆಡಿಟ್ ಟು BY ರಾಘವೇಂದ್ರ, ಈ ಟರ್ಮಲ್ಲಿ, ಈ ಕಳೆದ 5 ವರ್ಷದ ಟರ್ಮಲ್ಲಿ ಹಿ ಹ್ಯಾಸ್ ಕಮ್ ಔಟ್ ಆಫ್ ಶ್ಯಾಡೋ ಆಫ್ ಹಿಸ್ ಫಾದರ್. ಅಂದರೆ ಕೆಲಸದ ದೃಷ್ಟಿಯಿಂದ ನಮ್ಮ ಅನೇಕ ವರದಿಗಾರರು ಶಿವಮೊಗ್ಗಕ್ಕೆ ಹೋದವರು ನಾನು ಕೇಳ್ತಾ ಇದ್ದೆ. ಭಾವನಾನೇ ಹೋಗಿದ್ದರು ಈ 60 ಸೆಕೆಂಡ್ಸ್ ಮಾಡೋಕ್ಕೆ, 60 ಸೆಕೆಂಡ್ಸು ಮೆಗಾ ಫೈಟ್ ಮಾಡೋಕ್ಕೆ. ಅನೇಕರನ್ನು ಮಾತನಾಡಿಸಿದಾಗ, ಬೇರೆ ಶಿಕಾರಿಪುರ ಬಿಡಿ, ಬೇರೆ ಭಾಗಗಳಲ್ಲಿ ಮಾತನಾಡಿಸಿದಾಗ BY ರಾಘವೇಂದ್ರ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆಕ್ಸೆಸಿಬಿಲಿಟಿ ಇದೆ, ಈ ಮಾತುಗಳು BY ರಾಘವೇಂದ್ರ ಮೇಲೆ ಕೇಳ್ಬೋದು. ನನಗೆ ಇನ್ನೂ ವಿಜಯೇಂದ್ರ ಯಡಿಯೂರಪ್ಪನವ್ರ ನೆರಳಿನಿಂದ ಆಚೆಗೆ ಬಂದಂತೆ ಕಾಣ್ತಿಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಟೈಮ್ ಬೇಕಾಗತ್ತೆ ಅವ್ರಿಗೆ. ಬಟ್ BY ರಾಘವೇಂದ್ರ ತಂದೆಯ ನೆರಳಿನಿಂದ ಹೊರಗಡೆ ಬಂದು ಒಬ್ಬ ಒಳ್ಳೆಯ ಸಂಸದರಾಗಿ ಕರ್ನಾಟಕದಲ್ಲಿ 2-3 ಸಂಸದರ ಉಲ್ಲೇಖವನ್ನು ಮಾಡಲೇಬೇಕಾಗತ್ತೆ. BY ರಾಘವೇಂದ್ರ, ಪ್ರತಾಪ್ ಸಿಂಹ, ಇವರು ತಮ್ಮ ಕ್ಷೇತ್ರಗಳಿಗೋಸ್ಕರ ಯಾವುದೇ ಹಂತಕ್ಕೆ ಹೋಗಿ ಕೆಲಸ ಮಾಡಿರ್ತಕ್ಕಂಥ ಸಂಸದರಲ್ಲಿ ಇವರ ಹೆಸರು ಕೂಡ ನಿಶ್ಚಿತವಾಗಿ ಬರುತ್ತೆ. ಹಾಗಾಗಿ BY ರಾಘವೇಂದ್ರ ಈಗ ಅಂದರೆ ನೀವು ಮೈಸೂರು ಸಿದ್ದರಾಮಯ್ಯನವ್ರಿಗೆ ಎಷ್ಟು ಮುಖ್ಯವೋ, ಬೆಂಗಳೂರು ಗ್ರಾಮಾಂತರ TK ಶಿವಕುಮಾರ್ಗೆ ಎಷ್ಟು ಮುಖ್ಯವೋ, ಯಡಿಯೂರಪ್ಪನವರ ಕುಟುಂಬಕ್ಕೆ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವುದು ಕೂಡ ಅಷ್ಟೇ ಮುಖ್ಯ. ಈಗ ನೀವು ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ತೀರ್ಥಹಳ್ಳಿ, ಶಿವಮೊಗ್ಗ, ಶಿಕಾರಿಪುರ ಬಿಟ್ಟರೆ ಶಿವಮೊಗ್ಗ ಗ್ರಾಮಾಂತರ JDS ಗೆದ್ಕೊಳ್ತು. ಉಳಿದ ಕ್ಷೇತ್ರಗಳನ್ನು ಸಾಗರ, ಸೊರಬ ಇವೆಲ್ಲವನ್ನು ಕಾಂಗ್ರೆಸ್ ಗೆದ್ಕೊಳ್ತು. ಹೀಗಾಗಿ ಲಿಂಗಾಯತ ವರ್ಸಸ್ ಈಡಿಗ ಫೈಟ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಯಡಿಯೂರಪ್ಪನವರು ಹಠ ಹಿಡಿದು ಕೋಟಾ ಶ್ರೀನಿವಾಸ ಪೂಜಾರಿಗೆ ಟಿಕೆಟನ್ನು ಕೊಡಿಸಿದ್ರು. ಈ ಕಡೆ ಹವ್ಯಕರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಉತ್ತರ ಕನ್ನಡದಲ್ಲಿ ಹೇಳಿದರು. ದಾವಣಗೆರೆಯಲ್ಲಿ ಸಾದ ಲಿಂಗಾಯತರಿಗೆ ಸಿದ್ದೇಶ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಹಠ ಹಿಡಿದ್ರು. ಅದರಲ್ಲಿ ಶಿವಮೊಗ್ಗದ ರಾಜಕಾರಣ ಕೂಡ ಮುಖ್ಯ ಆಗಿತ್ತು ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಈಗ JDSನಿಂದ ಗೀತಾ ಶಿವರಾಜ್ಕುಮಾರ್ ನಿಲ್ಲೋದು ಬೇರೆ, ಕಾಂಗ್ರೆಸ್ನಿಂದ ನಿಲ್ಲೋದು ಬೇರೆ. ಯಾಕೆಂದರೆ JDSನ ಶಕ್ತಿ ಭದ್ರಾವತಿ ಮತ್ತು ಶಿವಮೊಗ್ಗ ಗ್ರಾಮಾಂತರ, ಹಿಂದೆ ಸೊರಬದಲ್ಲಿ ಮಧು ಬಂಗಾರಪ್ಪ ಬಿಟ್ಟರೆ ದೊಡ್ಡ ಮಟ್ಟದ ಶಕ್ತಿ JDSಗಿರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಡಿಫಾಲ್ಟ್ ವೋಟಿಂಗ್ನ ಶಕ್ತಿ ಇದೆ. ಜೊತೆಗೆ ಈಡಿಗರು ಏನಾದರೂ ಕನ್ಸಾಲ್ಡೇಟ್ ಆದರೆ ಗೀತಾ ಶಿವರಾಜ್ಕುಮಾರ್ ತುಂಬ ಹತ್ತಿರದ ಫೈಟ್ಗೆ ಬರ್ತಾರೆ ಅಂತ ನನಗನ್ಸುತ್ತೆ. ಓಕೆ. ಬಟ್ BY ರಾಘವೇಂದ್ರಗೆ ಒಂದು ರೀತಿ ಅಂದರೆ ಯಡಿಯೂರಪ್ಪನವರ ಕಾರಣದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇನು ಗುಡ್ವಿಲ್ ಇತ್ತು, ಅದು ಮತ್ತು ಇದು ರಾಘವೇಂದ್ರರ ಕೆಲಸ ಹೆಚ್ಚು ಕೆಲಸ ಮಾಡದಂತೆ ಕಾಣ್ತಾ ಇದೆ. ಬಟ್ ಅಗೇನ್ ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದುಕೊಳ್ತಾರೋ, ಇಲ್ಲಿ ಈಶ್ವರಪ್ಪನವ್ರು ಎಷ್ಟು ಓಟ್ ತೆಗೆದುಕೊಳ್ತಾರೆ. ಈಶ್ವರಪ್ಪನವ್ರು ನನ್ನ ಅಂದಾಜಿತ್ತು 1 ಲಕ್ಷದವರೆಗೆ ಓಟ್ ತೆಗೆದುಕೊಂಡ್ರೆ BJPಗೆ ಭಾಳ ಸಮಸ್ಯೆ. 40-45,000 ಓಟ್ ತೆಗೆದುಕೊಂಡ್ರೆ ಅಷ್ಟು ನಿಮಗೆ ಲೀಡ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಯಾವ ಓಟು ಅನ್ನೋದು ಇಂಪಾರ್ಟೆಂಟ್. ತಮ್ಮ ಸಮುದಾಯದ ಕಾರಣಕ್ಕಾಗಿ ಕುರುಬರ ಓಟ್ಗಳನ್ನು ತಗೊಂಡ್ರೆ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗುತ್ತೆ ನಿಶ್ಚಿತವಾಗಿ. ಆಮೇಲೆ ಮಧು ಬಂಗಾರಪ್ಪ ಈಗೊಬ್ಬ ಸಚಿವರಾಗಿ ಅವರ ಪ್ರಭಾವ ಎಷ್ಟು ಅಂತಕ್ಕಂಥದ್ದು ಕೂಡ ಶಿವಮೊಗ್ಗದಲ್ಲಿ ಈ ಚುನಾವಣೆಯಲ್ಲಿ ತೀರ್ಮಾನ ಆಗಬೇಕು. ಯಾಕಂದರೆ JDSನಿಂದ ಕಾಂಗ್ರೆಸ್ಗೆ ಬಂದಮೇಲೆ ಮಧು ಬಂಗಾರಪ್ಪ ಭಾಳ ವೋಕಲ್ ಆಗಿದ್ದಾರೆ. ಹೌದು, ಭಾಳಷ್ಟು ವಿಷಯಗಳಲ್ಲಿ ಮುಕ್ತವಾಗಿ ಮಾತನಾಡ್ತಾ ಇರ್ತಾರೆ. ಆ ಫೈಟ್ ಹಿಂದೆ ನಂಗೆ ನೆನಪಿದೆ, ನನ್ನ ಮೊದಲ ಚುನಾವಣೆ ನಾನು ನೋಡಿದ್ದೆ 2008-9ರಲ್ಲಿ ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪನವರ ಫೈಟನ್ನು ನಾನು ನೋಡ್ಲಿಕ್ಕೆ ಶಿಕಾರಿಪುರಕ್ಕೆ ಹೋಗಿದ್ದೆ. ಅದೀಗ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ಕುಮಾರ್ ಇದೆ. ಅದು ಯಾವ ಪ್ರಮಾಣದಲ್ಲಿ ಪ್ರಭಾವ ಬೀರಿರುತ್ತೆ ಅಂತಕ್ಕಂಥದ್ದು. ಬಟ್ ನೀವು ಒಟ್ಟಾರೆ ಗಾಳಿ ನನಗನ್ಸೋದು, ನಾನು ನಿನ್ನೆ ಕೂಡ ಹೇಳಿದ್ದೆ, ಧಾರವಾಡ, ಶಿವಮೊಗ್ಗ, ಮಂಗಳೂರು ಈ ಕ್ಷೇತ್ರಗಳನ್ನು ಕೂಡ BJP ದೊಡ್ಡ ಅಂತರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗದೆ ಹೋದರೆ ನೀವು ನ್ಯಾಷನಲ್ ಟ್ಯಾಲಿ -35-40 ತೆಗೆದುಕೊಳ್ಳಿ. ಎಸ್, ನನ್ನ ಅಭಿಪ್ರಾಯ. ಕರೆಕ್ಟ್. ಅಂದರೆ ಈ ಕ್ಷೇತ್ರಗಳಲ್ಲೂ ಕೂಡ ಮೋದಿ ಪ್ರಭಾವ ಕೆಲಸ ಮಾಡಲ್ಲ ಅಂತ ಇದ್ದರೆ, ಅಂಥ ರಿಸಲ್ಟ್ ಬಂದರೆ ನೀವು ನ್ಯಾಷನಲ್ ಟ್ಯಾಲಿಯಲ್ಲಿ ಡ್ರಾಮ್ಯಾಟಿಕ್ ಚೇಂಜಸ್ ಆಗುತ್ತೆ ಅಂತ ಬರೆದಿಟ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.